ಬಿಜೆಪಿಯಲ್ಲಿ ಸಿಗದಿದ್ದದ್ದು ಕಾಂಗ್ರೆಸ್ನಲ್ಲಿ ಏನು ಸಿಕ್ತು, ಕಾಂಗ್ರೆಸ್ನಲ್ಲಿ ದಕ್ಕದಿದ್ದದ್ದು ಈಗ ಬಿಜೆಪಿಯಲ್ಲಿ ಏನು ಸಿಗುತ್ತೆ? ಅಲ್ಲೇನೋ ನನಗೆ ದಕ್ತದೆ, ಯಾವ್ದು ದಕ್ಕುವುದಿಲ್ಲ, ಇದು ಯಾವುದೂ ಕ್ಯಾಲ್ಕುಲೇಷನ್ ನನಗಿರಲಿಲ್ಲ. ಅವತ್ತೇನೋ ಒಂದಿಷ್ಟು ನನ್ನ ಮನಸ್ಸಿಗೆ ಆಘಾತ ಆಯಿತು. ಜಗದೀಶ್ ಶೆಟ್ಟರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದಮೇಲೆ ಅವರ ನಿಜವಾದ ಬೆಲೆ ಗೊತ್ತಾಯಿತು ಅಂತ ಚರ್ಚೆ ಶುರುವಾಗಿದೆ. ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳೋದು ಸರಿಯಲ್ಲ. ಬಿಜೆಪಿಯ ಕಾರ್ಯಕರ್ತರು ಜಗದೀಶ್ ಶೆಟ್ಟರ್ ಅವ್ರನ್ನ ಕಾಂಗ್ರೆಸ್ನಲ್ಲಿ ಒಂದು ದಿನವೂ ಖುಷಿಯಾಗಿ ಇರಲಿಕ್ಕೆ ಬಿಡಲಿಲ್ಲ. ಆ ರೀತಿ ಒತ್ತಡ ಇತ್ತು, ಕಾರ್ಯಕರ್ತರ ಬೇಡಿಕೆ ಇತ್ತು. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮಾಡಿದ ತಪ್ಪೇನು? ಎಸ್, ಎಲೆಕ್ಷನ್ ಗೆದ್ರೆ MLA ಆಗ್ಬೋದು, ಎಲೆಕ್ಷನ್ ಗೆದ್ರೆ MP ಆಗ್ಬೋದು, ಅದೃಷ್ಟ ಚೆನ್ನಾಗಿದ್ರೆ ಮುಖ್ಯಮಂತ್ರಿನಾಗ್ಬೋದು. ಆದರೆ ಅವ್ರು ಯಾರು ಕೂಡ ಟ್ರೂ ಲೀಡರ್ ಆಗಕ್ಕಾಗಲ್ಲ. ಎಸ್, ಆಬ್ವಿಯಸ್ಲಿ ನಾನು ಲೀಡರ್ ಜೊತೆ ಕೂತಿದ್ದೀನಿ, ಅವ್ರಿಗೆ ಲೀಡ್ ಕೊಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಪ್ರಶ್ನೆಗೆ ಬರ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜಗದೀಶ್ ಶೆಟ್ಟರಿಗೆ, ಬಿಜೆಪಿಯಲ್ಲಿ ಸಿಗದಿದ್ದದ್ದು ಕಾಂಗ್ರೆಸ್ನಲ್ಲಿ ಏನು ಸಿಕ್ತು, ಕಾಂಗ್ರೆಸ್ನಲ್ಲಿ ದಕ್ಕದಿದ್ದದ್ದು ಈಗ ಬಿಜೆಪಿಯಲ್ಲಿ ಏನು ಸಿಗುತ್ತೆ? ನೋಡಿ, ಒಂದು ಅವತ್ತಿನ ಸನ್ನಿವೇಶ 2023 ಅಸೆಂಬ್ಲಿ ಚುನಾವಣೆ. ಅವತ್ತೇನೋ ಒಂದಿಷ್ಟು ನನ್ನ ಮನಸ್ಸಿಗೆ ಆಘಾತ ಆಯಿತು, ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು. ಅದನ್ನು ಪ್ರೊಟೆಸ್ಟ್ ಮಾಡೋಕ್ಕೆ ಒಂದು ದಾರಿ ಬೇಕಾಗಿತ್ತು. ಆ ಪ್ರೊಟೆಸ್ಟನ್ನು ಯಾವ ರೀತಿ ಕಾಂಗ್ರೆಸ್ ಪಾರ್ಟಿಗೆ, ಅದು ಒಂದು ನ್ಯಾಷನಲ್ ಪಾರ್ಟಿ, ಅದಕ್ಕೆ ಜಾಯ್ನ್ ಆಗಿ ಆ ಒಂದು ಪ್ರೊಟೆಸ್ಟ್ ಮಾಡುವಂಥ ಕೆಲಸವನ್ನು ಒಬ್ಬ ಸ್ವಾಭಿಮಾನಿಗೆ ನಾನು ಮಾಡಿದೆ. ಮತ್ತು ಅಲ್ಲೇನೋ ನನಗೆ ದಕ್ತದೆ, ಯಾವ್ದು ದಕ್ಕುವುದಿಲ್ಲ, ಇದು ಯಾವುದೂ ಕ್ಯಾಲ್ಕುಲೇಷನ್ ನನಗಿರಲಿಲ್ಲ. ಅನ್ಕಂಡೀಷನ್ಲಿ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿದ್ದೆ. ಮತ್ತು ಏನು ಕೆಲಸ ನಂದೇನೋ ಒಂದು ಮನಸ್ಸಲ್ಲಿತ್ತು, ಆ ಭಾವನೆಗಳನ್ನು ವ್ಯಕ್ತಪಡಿಸಿದೆ. ಅದರ ಪರಿಣಾಮ ಚುನಾವಣೆಯಲ್ಲಿ ಏನಾಯಿತು ಇಡೀ ಜನರ ಮುಂದೆ ಇರುವಂಥದ್ದಿದೆ. ಮತ್ತು ಮುಂದೆ ಕಾಂಗ್ರೆಸ್ನವ್ರಿಗೆ ಯಾವುದೇ ಕಂಡೀಷನ್ ಹಾಕಿ ನಾನು ಅಲ್ಲಿ ಹೋಗಿರಲಿಲ್ಲ. ಮತ್ತು ಅವ್ರ ಕಡೆಯಿಂದ ಏನೂ ನಿರೀಕ್ಷೆನೇ ಮಾಡಿರಲಿಲ್ಲ. ಏನೋ ಆಗಬೇಕಂತ, ಏನೋ ಸ್ಥಾನಮಾನ ಸಿಗಬೇಕು ಅಂತ ನಿರೀಕ್ಷೆ ಮಾಡಿರಲಿಲ್ಲ. ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿದರು, ಅದಕ್ಕೂ ನಾನು ಅವ್ರಿಗೆ ಧನ್ಯವಾದ ಹೇಳಿದ್ದೇನೆ. ಮತ್ತು ಅಲ್ಲೇನೋ ಅಪಮಾನ ಆಗಿದೆ, ಏನೋ ತೊಂದರೆ ಆಗಿದೆ, ಯಾವುದೋ ಸ್ಥಾನಮಾನ ಕೊಡ್ತೀವಿ ಅಂತ ಕೊಡಲಿಲ್ಲ, ಆ ಕಾರಣಸೊಳಗೆ ಪ್ರೊಟೆಸ್ಟ್ ಮಾಡಿ ನಾನು ಹೊರಗೆ ಬಂದಿಲ್ಲ. ಒಂದು ಯಾವ ಪಕ್ಷವನ್ನು ಬೆಳೆಸಿದ್ದೆ, ಯಾವ ಮನೆಯಲ್ಲಿ ನಾನು ಇದ್ದೆ, ಕಟ್ಟಿದ್ದೆ, ಅಲ್ಲಿ ಒಂದು ವಾತಾವರಣ ಹೊರಗೆ ಹೋಗುವಂಥದ್ದು ಬಂತು. ಆಮೇಲೆ ಕಳೆದ 7-8 ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿಯ ಏನೊಂದು ಕೆಡರ್, ಅಲ್ಲಿದ್ದಂಥ ಕಾರ್ಯಕರ್ತರು, ಡಿಸ್ಟಿಕ್ನಲ್ಲಿದ್ದಂಥವರು, ರಾಜ್ಯ ಮಟ್ಟದಲ್ಲಿದ್ದಂಥ ನಾಯಕರು ಎಲ್ಲರೂ ಕಳೆದ 5-6 ತಿಂಗಳಿಂದ ನನಗೆ ಎಲ್ಲೇ ಭೇಟಿಯಾದಾಗ, ನನ್ನ ಜೊತೆ ವೈಯಕ್ತಿಕ ಸಂಪರ್ಕ ಬಂದಾಗ, ಇಲ್ಲ ಜಗದೀಶ್ ಶೆಟ್ಟರೆ, ನೀವು BJPಗೆ ಮರಳಿ ಬರಬೇಕು, ನಿಮ್ಮಂಥ ಹಿರಿಯರು ಇರಬೇಕು, ಎಲ್ಲೇ ಒಂದು ಕಡೆ ತಪ್ಪಾಗಿದೆ ಅದು ಸರಿ ಮಾಡ್ಕೊಂಡು ಹೋಗಿ ನೀವು ಬರಲೇಬೇಕು ಅನ್ನುವಂಥದ್ದು ಒಂದು ವಾದ ಬದಲಿಂದ ನಡೀತಾ ಇತ್ತು. ಮತ್ತು ಇತ್ತೀಚೆಗೆ ಕಳೆದ 1 ತಿಂಗಳು 2 ತಿಂಗಳಿಂದ ಅದರಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಯಡಿಯೂರಪ್ಪನವರು ಲೀಡ್ ತೊಗೊಂಡು ಮತ್ತು ನಮ್ಮ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು, ಇಲ್ಲ ನೀವು ಬರಲೇಬೇಕು ಅನ್ನುವಂಥದ್ದು ಮಾತುಕತೆ ಆದಾಗ, ಕೊನೆಗೆ ರಾಷ್ಟ್ರೀಯ ನಾಯಕರು ಸಹಿತ ಇಲ್ಲ ಶೆಟ್ಟರು ಬಂದರೆ ಒಳ್ಳೆಯದಾಗ್ತದೆ ಅನ್ನುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ, ಅವೆಲ್ಲ ಪ್ರೊಸೆಸ್ ನಡೆದ ಮೇಲೆ ನಿನ್ನೆ ಭಾರತೀಯ ಜನತಾ ಪಾರ್ಟಿಗೆ ನನ್ನ ಮನೆಗೆ ಮತ್ತೆ ನಾನು ವಾಪಸ್ ಬಂದಿದ್ದೆ, ಮರು ಸೇರ್ಪಡೆಯಾಗಿದೆ. ಇದರಲ್ಲಿ ಏನೋ ಒಂದು ವಿಶೇಷ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಸೇರ್ಪಡೆ ಆಗುವಂಥ ಒಂದು ಪ್ರೊಸೆಸ್ ಆಯಿತು. ಸರ್, 2013ರಲ್ಲಿ ಯಡಿಯೂರಪ್ಪನವರು KJPಗೆ ಕಟ್ಟದ ಮೇಲೆ ಹೈಕಮಾಂಡಿಗೆ ಗೊತ್ತಾಗಿದೆ ಯಡಿಯೂರಪ್ಪ ಅವರ ಬೆಲೆ. ಇದೀಗ 2023 ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದಮೇಲೆ ಅವರ ನಿಜವಾದ ಬೆಲೆ ಗೊತ್ತಾಯಿತು ಅಂತ ಚರ್ಚೆ ಶುರುವಾಗಿದೆ. ಇದು ನಿಮಗೆ ಎಷ್ಟು ಸರಿ ಅನಿಸುತ್ತೆ? ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳೋದು ಸರಿಯಲ್ಲ. ಹೌದು, ಅದು ನೀವು ಹೇಳ್ತೀರಿ, ಪತ್ರಿಕೆಯಲ್ಲಿ ಬರ್ತದೆ, ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ಅದ್ರ ಮೇಲೆ ಇವತ್ತು ಪಬ್ಲಿಕ್ ಒಪಿನಿಯನ್ ಇದೆ. ಹೀಗಾಗಿ ಜಗದೀಶ್ ಶೆಟ್ಟರಿಂದ ಇದೆಲ್ಲ ಆಯಿತು ಹೋಯಿತು ಅಂತ ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳೋಕೆ ತಯಾರಿಲ್ಲ. ಹೌದು, ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳೋಕ್ಕೆ ಖಂಡಿತವಾಗಲೂ ಸರಿ ಇಲ್ಲ, ಅದನ್ನ ಯಾರು ಒಪ್ಕೊಳ್ಳೋದು ಇಲ್ಲ, ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ಳೋದನ್ನ. ಆದರೆ ಇಡೀ ರಾಜ್ಯ ಈ ಒಂದು ಕ್ಷಿಪ್ರ ಬೆಳವಣಿಗೆಯನ್ನು ನೋಡ್ತಿದೆ. ಮತ್ತೊಂದು ವಿಚಾರಕ್ಕೆ ಬರೋದಾದರೆ, ಜಗದೀಶ್ ಶೆಟ್ಟರ್ ಅವರು ಯಾವುದೇ ಒತ್ತಡಕ್ಕೆ ಮಣಿಯದೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾಂಗ್ರೆಸ್ಗೆ ಹೋದವರು, ಅವ್ರಿಗೇನು ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಆದರೆ BJPಗರು ಎಲ್ಲರೂ ಸೇರಿ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸುವ ಬರದಲ್ಲಿ ತಮ್ಮನ್ನು ತಾವೇ ಕೆಡ್ಡಾಗಿ ಕೆಡುಕೊಂಡ್ರು ಅಂತ ಕೂಡ ಚರ್ಚೆ ನಡೆಯುತ್ತೆ. ಅಲ್ಲಿ ನಾನೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅವತ್ತು ಒಬ್ಬ ಜಗದೀಶ್ ಶೆಟ್ಟರ್ ವ್ಯಕ್ತಿಯನ್ನು ಟಾರ್ಗೆಟ್ ಇಟ್ಟು ಸೋಲಿಸ್ಲಿಕ್ಕೆ ಹೋಗಿ ಇಡೀ BJPನ ಸೋಲಿಸಿದ್ರೆ ಅಂತ ಅವತ್ತೇ ಹೇಳಿದೆ ನಾನು. ಹೌದು, ಅದು ಜನನೂ ಮಾತಾಡ್ತಾ ಇದ್ದಾರೆ. ಹೌದು, ಅಲ್ಲಿಗೆ ಜಗದೀಶ್ ಶೆಟ್ಟರ್ ಅವರ ಈಗಾಗಲೇ ಹೇಳಿದಾಗೆ ಅವರ ಕೆಪಾಸಿಟಿ ಏನನ್ನೋದು ಚುನಾವಣೆ ಬಳಿಕ BJP ಹೈಕಮಾಂಡ್ಗೆ ಗೊತ್ತಾಯಿತು ಅನ್ನೋದು ನಿಜ ಆಗುತ್ತೆ. ಜಗದೀಶ್ ಶೆಟ್ಟರ್ ಅವರು ಯಾವುದೇ ಒತ್ತಡಕ್ಕೆ ಮಣಿದೆ ಕಾಂಗ್ರೆಸ್ಗೆ ಹೋದರೂ ಕೂಡ
ಬಿಜೆಪಿಯ ನಾಯಕರುಗಳು, ಬಿಜೆಪಿಯ ಕಾರ್ಯಕರ್ತರು ಜಗದೀಶ್ ಶೆಟ್ಟರ್ ಅವ್ರನ್ನ ಕಾಂಗ್ರೆಸ್ನಲ್ಲಿ ಒಂದು ದಿನವೂ ಖುಷಿಯಾಗಿ ಇರಲಿಕ್ಕೆ ಬಿಡಲಿಲ್ಲ. ಓದಲ್ಲಿ ಬಂದಲ್ಲಿ ಒತ್ತಡಗಳು, ನೀವು ತವರಿಗೆ ವಾಪಸ್ ಬನ್ನಿ, ನಿಮ್ಮ ಮನೆಗೆ ನೀವು ವಾಪಸ್ ಬನ್ನಿ, ಇದು ಎಲ್ಲೋ ಒಂದು ಕಡೆ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ. ಡೆಫಿನೆಟ್ಲಿ ಆ ರೀತಿ ಒತ್ತಡ ಇತ್ತು, ಕಾರ್ಯಕರ್ತರ ಬೇಡಿಕೆ ಇತ್ತು ಮತ್ತು ರಾಜ್ಯ ಮಟ್ಟದ ನಾಯಕರದ್ದು ಬೇಡಿಕೆ ಇತ್ತು. ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ವರಿಷ್ಠರು ಸದ್ಯಕ್ಕೆ ನಮಗೆ ಕರೆ ಮಾಡಿದ್ದರಿಂದ ವಾಪಸ್ ಬರಬೇಕನ್ನುವಂಥ ಭಾವನೆಗಳು ವ್ಯಕ್ತಪಡಿಸಿದ್ದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾವು ಮತ್ತೆ ವಾಪಸ್ ಬರುವಂಥ ಒಂದು ಪ್ರಯತ್ನ ಆಯಿತು. ಎಸ್, ಜಗದೀಶ್ ಶೆಟ್ಟರ್ ಅವರಿಂದ ಬಿಜೆಪಿನೋ, ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜಗದೀಶ್ ಶೆಟ್ಟರ್ ಅವರು ಸಂಘ ಪರಿವಾರದಿಂದ ಬಂದವರು, ಅವರ ಇಡೀ ಕುಟುಂಬ ಎಲ್ಲರೂ ಕೂಡ ಬಿಜೆಪಿಗಾಗಿ ದುಡ್ದಿರುವಂಥವ್ರು. ಅವರಿಗೆ ತಮ್ಮದೇ ಆದ ವರ್ಚಸ್ಸಿದೆ. ಅವರು ಸ್ವಇಚ್ಛೆಯಿಂದ ಕಾಂಗ್ರೆಸ್ಗೆ ಹೋದ್ರು, ಮತ್ತೆ ಇದೀಗ ಹೈಕಮಾಂಡ್ ಒತ್ತಡಕ್ಕೆ ಮಣಿದೋ ಅಥವಾ ತಮ್ಮ ಮನೆಗೆ ತಾವು ವಾಪಸ್ ಬಂದರು. ಈ ಒಂದು ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಮಾಡಿದ ತಪ್ಪೇನು? ನಾವು ತಪ್ಪು ಅಂತ ಹೇಳೋದಿಲ್ಲ, ನಾ ತಪ್ಪು ಅಂತೂ ನಾನು ಹೇಳೋದಿಲ್ಲ. ಓಕೆ ಸರ್. ಮತ್ತು ಕಾಂಗ್ರೆಸ್ ಅವರು ನನಗೇನೋ ಅನ್ಯಾಯ ಮಾಡಿದ್ರು ಅಂತ ನಾನು ಅಲಿಗೇಷನ್ ಮಾಡಿಲ್ಲ. ಹೌದು, ಖಂಡಿತ. ಏನೋ ಸ್ಥಾನಮಾನ ಕೊಡಲಿಲ್ಲ, ಅದಕ್ಕೆ ನಿಮ್ಮ ಬಿಟ್ಟು ಹೋಗಿದ್ದು ನಾ ಏನು ಮಾಡಲಿಲ್ಲ. ಇಲ್ಲ, ಇವತ್ತು ವಿಧಾನ ಪರಿಷತ್ ಸದಸ್ಯರು ಮಾಡಿದರು. ಹೌದು. ಮತ್ತು ಚುನಾವಣೆಯಲ್ಲಿ ನನ್ನ ಒಂದು ಏನೊಂದು ಪ್ರಯತ್ನ ಇತ್ತು, ನನ್ನ ಹೇಳಿಕೆಗಳಿರ್ಬೋದು, ಮತ್ತು ಅಂಥ ಒಂದು ಕಷ್ಟಕರವಾದಂಥ ಚುನಾವಣೆಯಲ್ಲಿ ಸಹಿತ ಕಾಂಗ್ರೆಸ್ ಪರವಾಗಿ ನಾನು ಕ್ಯಾಂಪೇನ್ ಮಾಡಿದ್ದೆ ಹಲವಾರು ಕ್ಷೇತ್ರಗಳಲ್ಲಿ. ಹೌದು, 99% ಕ್ಷೇತ್ರಗಳಲ್ಲಿ ಗೆದ್ದು ಬಂದರು ಕಾಂಗ್ರೆಸ್ನವರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದು ಪರಿಣಾಮ ಆಯಿತು. ಹೀಗಾಗಿ ಜಗದೀಶ್ ಶೆಟ್ಟರು ಅಲ್ಲಿ ಹೋಗಿದ್ದರಿಂದ ಅಲ್ಲಿ ಕಾಂಗ್ರೆಸ್ಗೂ ಪ್ಲಸ್ ಆಗಿದೆ, ಬೆನಿಫಿಟ್ ಆಗಿದೆ. ಹೀಗಾಗಿ ಈ ಗರ್ ವಾಪಸಿ ಎನ್ನುವಂಥದ್ದು ನಮ್ಮ ಕಾರ್ಯಕರ್ತರ ಒಂದು ಒತ್ತಾಸೆ ಏನಿತ್ತು, ರಾಜ್ಯ ನಾಯಕರ ಒತ್ತಾಸೆ ಏನಿತ್ತು, ಅದಕ್ಕೆ ಸ್ಪಂದನೆ ಮಾಡಿ ನಾನು ವಾಪಸ್ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬಂದರೆ ಅದ್ರಲ್ಲಿ ನನ್ನ ತಪ್ಪೇನಿದೆ? ಕಾಂಗ್ರೆಸ್ಗೆ ಅನ್ಯಾಯ ಮಾಡಿದ್ದು ನಾ ಏನು ಅನ್ಯಾಯ ಮಾಡಿದ್ದೀನಿ? ಅಲ್ಲಿ ಇಲೆಕ್ಷನ್ ಸಂದರ್ಭ ಹೋದಾಗ ನಾ ಪ್ಲಸ್ ಮಾಡಿದ್ದೀನಿ, ಮೈನಸ್ ಏನೂ ಆಗಿಲ್ಲ ಕಾಂಗ್ರೆಸ್ಸಿಗೆ. ಹೀಗಾಗಿ ಮತ್ತು ಅವರು ಏನೋ ಸ್ಥಾನಮಾನ ಕೊಟ್ಟಿಲ್ಲ, ಅವ್ರು ನನಗೆ ಅನ್ಯಾಯ ಮಾಡಿದರು, ಗೌರವದಿಂದ ನೋಡಲಿಲ್ಲ ಅಂತ ಅಲಿಗೇಷನ್ ಮಾಡಿಲ್ಲ. ಅದಕ್ಕೆ ಕಮೆಂಟ್ ಮಾಡೋದು ಈಗ ನೋಡ್ರಿ, ಇದು ಮುಗಿದೋದ ಅಧ್ಯಾಯ ಆದ್ರೂ ಕೂಡ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರ ಕೈಯನ್ನ ಕಾಂಗ್ರೆಸ್ ಹಿಡಿತು ಅನ್ನೋದು ಎಷ್ಟು ಸತ್ಯನೋ, ಕಾಂಗ್ರೆಸ್ ಅವರು ಕೂಡ ಜಗದೀಶ್ ಶೆಟ್ಟರ್ ಕೂಡ ಕಾಂಗ್ರೆಸ್ಗೆ ಅತಿ ದೊಡ್ಡ ಶಕ್ತಿ ಆದ್ರು ಅನ್ನೋದು ಕೂಡ ಸತ್ಯ ಮತ್ತೆ ಅದೇ ಮತ್ತೆ ಅದಕ್ಕೆ ಇದರಲ್ಲಿ ಟೀಕೆ ಟಿಪ್ಪಣಿ ಮಾಡುವಂಥದ್ದು ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಜಗದೀಶ್ ಶೆಟ್ಟರ್ ಇಲ್ಲಾಗೂ ಹಿಂದೆ ಅಧಿಕಾರ ಮಾಡಿದ. ಈಗ ಜಗದೀಶ್ ಶೆಟ್ಟರ್ ಇಲ್ಲದೆ ಅದೊಂದು ದೊಡ್ಡ ವಿಷಯ ಆಗಲೇಬಾರ್ದು ಅವ್ರು ಕಾಂಗ್ರೆಸ್ನಲ್ಲಿ. ಹೌದು, ಯಾಕೆ ಅಷ್ಟು ಗಾಬರಿ ಪಡುವಂಥದ್ದು, ಅಷ್ಟು ತೀಕ್ಷ್ಣವಾಗಿ ಟೀಕೆಗಳನ್ನು ಮಾಡುವಂಥದ್ದು ನಂಗೆ ಅನಿಸ್ತಾ ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೂ ಕೂಡ ಕೆಲವೊಂದು ಸಚಿವರುಗಳ ಹೇಳಿಕೆಯನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅದ್ರ ಬಗ್ಗೆ ಯಾವುದೇ ನೆಗೆಟಿವ್ ಆಗಲಿ ಮತ್ತೊಂದು ಮಾತಾಡಿಲ್ಲ. ಯಾಕಂದ್ರೆ ನೀವು ಪಕ್ಷ ಸೇರ್ಪಡೆ ಸಂದರ್ಭದಲ್ಲಿ ಕೂಡ ಅವರಿಬ್ಬರಿಗೆ ಧನ್ಯವಾದವನ್ನೇ ಅರ್ಪಿಸಿದ್ರಿ. ಅಲ್ಲದೆ ಕಾಂಗ್ರೆಸ್ ನನಗೆ ಅವಕಾಶವನ್ನ ಕೊಟ್ಟಿತ್ತು, ನನ್ನ ಮನೆಗೆ ನಾನು ವಾಪಸ್ ಬಂದೆ ಅಷ್ಟೇ. ಕಾಂಗ್ರೆಸ್ಗೆ ಕೂಡ ಯಾವುದು ಪ್ರತಿಫಲಾಪೇಕ್ಷೆ ಇಲ್ಲದೆ ಹೋದ್ರಿ, ಬಿಜೆಪಿಗೆ ಕೂಡ ಏನೂ ಲೆಕ್ಕಾಚಾರ ಇಲ್ಲದೆ ಬಂದಿದ್ದೀರಾ ಅಂತ ವಿಜಯೇಂದ್ರ ಅವರು ಹೇಳಿದ್ರು, ನೀವು ಕೂಡ ಹೇಳಿದ್ರಿ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಫಾರ್ ಜಗದೀಶ್ ಶೆಟ್ಟರ್ ಇನ್ ಬಿಜೆಪಿ? ನೋಡಿ, ಬಿಜೆಪಿಗೆ ಬಂದಿದ್ದೇನೆ ಒಂದು ಗೌರವದಿಂದ, ಪ್ರೀತಿ ವಿಶ್ವಾಸದಿಂದ ನಾನು ಬರ್ಮಾಡ್ಕೊಂಡಿದ್ದಾರೆ. ಆ ಪ್ರೀತಿ ವಿಶ್ವಾಸ ಗೌರವ ಇದ್ರೆ ಸಾಕು. ಮತ್ತು ನಾವು ಅನ್ಕಂಡೀಷನಲ್ ಬಂದಿದ್ದೇನೆ, ಯಾವುದೇ ನಿರೀಕ್ಷೆನೂ ನಾನು ಮಾಡಿಲ್ಲ. ಆ ಪ್ರೀತಿ ವಿಶ್ವಾಸ ಕಾಂಗ್ರೆಸ್ ಅಲ್ಲೂ ಇತ್ತಲ್ಲ ಸರ್? ನೋಡ್ರಿ, ಒಂದು ಇಲ್ಲಿ ನಾವು ಏನು 30 ವರ್ಷದಿಂದ ಕೆಡರನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಆ ಕೆಡರು ಏನದೆ ಅವ್ರ ಮನಸ್ಸಲ್ಲಿರುವಂಥ ಪ್ರೀತಿ ವಿಶ್ವಾಸ, ಅದು ಮತ್ತೆ ವಾಪಸ್ ಬರಬೇಕು ಅನ್ನುವಂಥ ಒಂದು ಭಾವನೆ, ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ನಾನು ಮಾಡಿದ್ದೀನಿ. ಇಲ್ಲಿ 34 ವರ್ಷದಿಂದ ಇಲ್ಲಿ ಬೆಳ್ಕೊಂಡು ಬಂದೇವೆ ನಾವು. ಆ ಮನೆಯಿಂದ ಅನಿವಾರ್ಯವಾದಂಥ ಕಾರಣಗಳಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ ಬಂತು ನನಗೆ. ಆದರೆ ಈಗ ಅದೇ ಒಂದು ಪ್ರೀತಿ ವಿಶ್ವಾಸ ಮತ್ತೆ ಕರೆದು ಅದನ್ನೇ ಗೌರವ ಕೊಡ್ತೀವಿ ಅಂತ ಕರೆದಾಗ ನಾನು ಹೇಗೆ ನಿರಾಕರಣೆ ಮಾಡಬೇಕು? ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇಡೀ ರಾಜ್ಯದಿಂದ ಎಲ್ಲ ಕಡೆ ಕಾಲ್ ಬರ್ತಾ ಇದ್ದಾವೆ, ಭಾಳಷ್ಟು ಅಭಿಮಾನದಿಂದ ಮಾತಾಡ್ತಾ ಇದ್ದಾರೆ, ನೀವು ಬಂದಿದ್ದು ಭಾಳ ಒಳ್ಳೇದಾತ್ರಿ, ನಾವೇನೋ ಕಳ್ಕೊಂಡಿದ್ವಿ ಮತ್ತೆ ನಮ್ಗೆ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಎಸ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಅತಿ ದೊಡ್ಡ ಶಕ್ತಿ. ಕರ್ನಾಟಕ ಬಿಜೆಪಿ ಕಂಡಂಥ ಅತಿ ಕೆಲವೇ ನಾಯಕರುಗಳಲ್ಲಿ, ಅತಿ ಅಗ್ರಪಂಥಿಯಲ್ಲಿ ಬರುವ ನಾಯಕರುಗಳಲ್ಲಿ ಯಡಿಯೂರಪ್ಪನವರ ನಂತರ ನಿಮ್ಮ ಹೆಸರು ಕೂಡ ಇದ್ದೇ ಇರುತ್ತೆ. ನಿಮ್ಮ ಶಕ್ತಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತನ್ನ 25 ಸೀಟ್ಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಪ್ರಮುಖ ಕಾರಣ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ನೋಡ್ರಿ, ಅದಕ್ಕಾಗಿ ನಾನು ನಿನ್ನೆ ಕೇಂದ್ರದ ವರಿಷ್ಠರನ್ನು ಭೇಟಿಯಾದಾಗ ಅಲ್ಲಿ ಪತ್ರಿಕಾಗೋಷ್ಠಿ ಅಡ್ರೆಸ್ ಮಾಡುವಾಗ ಮತ್ತೆ ಮರು ಗೌರವ ವಾಪಸ್ಸಿ ಈ ಸಂದರ್ಭದಲ್ಲಿ ನಂದು ಗುರಿ ನರೇಂದ್ರ ಮೋದಿಯವರ ನಾಯಕತ್ವ. ಅವ್ರ ನಾಯಕತ್ವದಲ್ಲಿ ದೇಶ ಬಲಿಷ್ಠ ಆಗ್ತಾ ಇದೆ
ಮತ್ತೊಮ್ಮೆ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಆ ಗುರಿ ಸಾಧನೆ ಮಾಡುವ ಸಲುವಾಗಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರುವ ಸಲುವಾಗಿ ಕೇಂದ್ರದಲ್ಲಿ ನನ್ನ ಕಡೆಯಿಂದ ಏನೋ ಒಂದು ಅಳಿಲು ಸೇವೆ, ಯಾಕಂದ್ರೆ ನಂದೇನೇ ಎಲ್ಲವೋ ಅಂತ ನಾನು ತಿಳ್ಕೊಂಡಿಲ್ಲ. ನನ್ನ ಒಂದಿಷ್ಟು ಅಳಿಲು ಸೇವೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಅದಕ್ಕಾಗಿ ಬಿ ಜೆ ಪಿಗೆ ಮತ್ತೆ ಮರಳಿ ಬರ್ತಾ ಇದ್ದೇನೆ. ಯಾವ ರೀತಿ ಪಕ್ಷದವರು ಉಪಯೋಗ ಮಾಡ್ಕೊತಾರೆ ಅದ್ರ ಪ್ರಕಾರ ನಾನು ನಡೀತೇನೆ. ಎಸ್ ಸರ್, ನೀವು ಬಿ ಜೆ ಪಿಗೆ ಬಂದಾಯಿತು, ಕಾಂಗ್ರೆಸ್ ಬಿಟ್ಟಾಯಿತು, ಅದೇ ಪ್ರಶ್ನೆಗಳು, ಅದೇ ಚರ್ಚೆಗಳು. ಆದರೆ ಮುಖ್ಯವಾಗಿ ಈಗ ಚರ್ಚೆ ನಡೀತಿರೋದು ಜಗದೀಶ್ ಶೆಟ್ಟರ್ ಅವರ ಒಂದು ದೊಡ್ಡ ಬಲ. ಅವರು ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಬ್ರಹ್ಮಾಸ್ತ್ರ ಆಗಿದ್ರು. ಅದು ಯಾವಾಗ ಕಾಂಗ್ರೆಸ್ ಕಡೆ ಹೋಯ್ತೋ ಬಿ ಜೆ ಪಿ ಕುಸ್ತೋಯ್ತು. ಇದೀಗ ಅದೇ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿ ಕಡೆಯಲ್ಲೇ ಇದ್ದಾರೆ, ಬಿ ಜೆ ಪಿ ತಕೆಯಲ್ಲೇ ಇದ್ದಾರೆ. ಈ ಎಲ್ಲ ಗ್ಯಾರಂಟಿ ಲೆಕ್ಕಾಚಾರಗಳು, ನುಡಿದಂತೆ ನಡೆದಿದ್ದೇವೆ ಅನ್ನೋ ಮಾತುಗಳು, ಜನ ಕೊಟ್ಟಂಥ ಪ್ರಚಂಡ ಗೆಲುವು 135, ಅದಕ್ಕೊಂದು 2-3 ಜನ ಬೇರೆ ಬೇರೆಯವರ ಬೆಂಬಲಗಳು, ಇವೆಲ್ಲದರ ನಡುವೆ ಈ ಬಾರಿ ನಿಮ್ಮ ನಂಬರ್ ರಾಜ್ಯದಲ್ಲಿ ಏನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಯಾವುದು ರಾಜ್ಯದಲ್ಲಿ ನಿಮ್ಮ ನಂಬರ್ 28ರಲ್ಲಿ? ನೋಡಿ, ಒಂದನ್ನು ಹೇಳ್ತೀನಿ, ಗ್ಯಾರಂಟಿ ಆ ಕಾರ್ಯಕ್ರಮ 100% ಅನುಷ್ಠಾನ ಆಗಿದ್ದು ನನಗೆ ಗೊತ್ತಿಲ್ಲ. ಒಳ್ಳೆ ಕಾರ್ಯಕ್ರಮ, ನಾನು ಅದನ್ನು ಟೀಕೆ ಮಾಡೋದಿಲ್ಲ. ಇವತ್ತು ಗವರ್ನರ್ ಕೂಡ ಹೋಗಲಿದ್ದಾರೆ, ಟೀಕೆ ಮಾಡೋದಿಲ್ಲ. 100% ಅನುಷ್ಠಾನ ಆಗಿದ್ದರೆ ಅದರದ್ದು ಒಂದಿಷ್ಟು ಪರಿಣಾಮ ಇದ್ದೇ ಇರ್ತದೆ. ಆದರೆ ಲೋಕಸಭಾ ಇಲೆಕ್ಷನ್ ನಡೆಯುವಂಥದ್ದು ನ್ಯಾಷನಲ್ ಲೀಡರ್ಶಿಪ್, ನ್ಯಾಷನಲ್ ಇಶ್ಯೂಸ್ ಮೇಲೆ ಹೋಗ್ತವೆ. ಜನರದ್ದು ದೃಷ್ಟಿಕೋನ ಇರ್ತದೆ. ಇವತ್ತು ದೇಶ ಯಾರ ಕೈಯಲ್ಲಿ ಬಲಿಷ್ಠ ಇರ್ತದೆ, ಒಳ್ಳೇದಾಗ್ತದೆ, ನ್ಯಾಷನಲ್ ಲೀಡರ್ಸ್ ಯಾರಿದ್ದಾರೆ ಅದರ ಮೇಲೆ ತೀರ್ಮಾನ ಆಗುವಂಥದ್ದು. ಹೀಗಾಗಿ ಇವತ್ತು ಇಲ್ಲೇ ಯಾವುದೇ ರೀತಿಯಾದ ಕಾರ್ಯಕ್ರಮ ಹಾಕ್ಕೊಂಡು ಮಾಡಿದಾಗೂ ಸಹಿತ ಮೋದಿಯವ್ರದ್ದೊಂದು ಏನು ಇಮೇಜ್ ಇದೆ ಅನ್ನು ಓವರ್ಟೇಕ್ ಮಾಡಲಿಕ್ಕೆ ಆಗೋದಿಲ್ಲ. ನೀವೀಗ ಬಿ ಜೆ ಪಿಗೆ ನಿಮ್ಮ ಮನೆಗೆ ಬಂದಿದ್ರು ಕೂಡ ಈ ಪ್ರಶ್ನೆಯನ್ನು ನಿಮಗೆ ಕೇಳಲೇಬಹುದು. ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ನೀವು ಕಾಂಗ್ರೆಸ್ಸಲ್ಲಿ ಇದ್ದಾಗ ನಿಮ್ಗೇನು ಅನ್ನಿಸ್ತಿತ್ತು? ನೋಡಿ, ಒಂದು ನಾನು ಹೇಳ್ತೀನಿ, ಸಿದ್ದರಾಮಯ್ಯನವ್ರ ಬಗ್ಗೆ ಇವತ್ತು ನಾವು ಬಿ ಜೆ ಪಿಲಿ ಬಂದಾಗ ಮೊಮ್ಮಕ್ಕಳಿಗೆ ಟೀಕೆ ಮಾಡ್ಬೇಕಂತಲ್ಲ ನಾನು. ಖಂಡಿತ ಅವರು ಒಳ್ಳೆಯ ನಾಯಕರು ಮತ್ತು 14 ಬಾರಿ ಹಣಕಾಸು ಸಚಿವರಾಗಿ 14 ಬಜೆಟ್ಗಳನ್ನು ಮಂಡನೆ ಮಾಡಿ ಒಬ್ಬ ಎಫಿಷಿಯೆಂಟ್ ಫೈನಾನ್ಸ್ ಮಿನಿಸ್ಟರ್ ಅಂತೂ ಹೆಸರು ತೊಗೊಂಡಿದ್ದಾರೆ. ಒಂದು ಬ್ಯಾಲೆನ್ಸ್ ಆಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಆ ರೀತಿ ಅವ್ರ ಬಗ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಮುಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ಒಂದು ಫೈಟಿಂಗ್ ನೇಚರ್ ಅದ ಪಕ್ಷವನ್ನು ಕಟ್ಟುವಂಥದ್ದು, ಆ ಕೆಲಸ ಅವ್ರು ಮಾಡಿದ್ದಾರೆ. ಹೀಗಾಗಿ ಅವರ ಒಂದು ಫೈಟಿಂಗ್ ನೇಚರು ಮತ್ತು ಪಾರ್ಟಿ ತರಬೇಕು, ಅಧಿಕಾರ ತರಬೇಕು ಅನ್ನುವಂಥ ಒಂದು ಬಯಕೆ ಮತ್ತು ಸಿದ್ದರಾಮಯ್ಯ ನಾಯಕರಿಂದ ಇವತ್ತು ಹಲವಾರು ಉಳಿದ ಸಪೋರ್ಟಿಂಗ್ ಫ್ಯಾಕ್ಟರ್ ಇರ್ತವೆ. ಅದೆಲ್ಲ ಕಾರಣ ಮೇಲೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು. ಹೀಗಾಗಿ ಅವರು ತಮ್ಮ ಪಕ್ಷಕ್ಕೆ ಏನೊಂದು ನಾಯಕರಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿದ್ದಾರೆ. ಎಸ್ ಸರ್, ಜಾಸ್ತಿ ತೊಂದರೆ ಕೊಡಲ್ಲ. ನನ್ನ ಕೆಲವೇ ಪ್ರಶ್ನೆಗಳು. ವಿಧಾನಸಭಾ ಚುನಾವಣೆ ಫಲಿತಾಂಶ ಬರ್ತಿದ್ದಂಗೆ ಬಿ ಜೆ ಪಿಯಲ್ಲಿ ಆದಂಥ ಡೆವಲಪ್ಮೆಂಟ್, ಬಿ ಜೆ ಪಿಯಲ್ಲಿ ಬರ್ತಿದ್ದಂಥ ಟೀಕೆಗಳು, ಹಿಂದೆ ಗುರುನೂ ಇಲ್ಲ ಮುಂದೆ ಗುರಿನೂ ಇಲ್ಲ. ಯಾವಾಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದರು, ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾದರು, ಜೊತೆಗೆ ಇದೀಗ ಜಗದೀಶ್ ಶೆಟ್ಟರ್ ಅನ್ನೋ ಅತಿ ದೊಡ್ಡ ಅಸ್ತ್ರ ಬಿ ಜೆ ಪಿ ತೆಕ್ಕೆಗೆ ವಾಪಸ್ಸಾಯಿತು. ಇದೀಗ ಬಿ ಜೆ ಪಿ ಒಂಥರ ಮಿರಾಕಲ್ ಆಗಿ ಕಾಣ್ತಾ ಇದೆ ಇಡೀ ದೇಶದಲ್ಲಿ. ನೋಡಿ, ಒಂದು ಈಗ ಇಲ್ಲಿ ಕರ್ನಾಟಕದ ರಾಜ್ಯದ ರಾಜಕಾರಣ ಬೇರೆ, ಇಡೀ ದೇಶದ ಬೇರೆ. ಮತ್ತು ನರೇಂದ್ರ ಮೋದಿಯವರ ಒಂದು ಪ್ರಭಾವ ಇಡೀ ದೇಶದಲ್ಲಿದೆ. ಕರ್ನಾಟಕದಲ್ಲಿ ಏನೊಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ, ಮೋದಿಯವರ ಬಗ್ಗೆ ಒಂದು ಇಮೇಜ್ ಏನಿದೆ. ಮತ್ತು ಯಾವುದೇ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ರಿ, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇದ್ದಾಗ ಪಾರ್ಲಿಮೆಂಟ್ ಇಲೆಕ್ಷನ್ ಬಂದಾಗ ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ನಾಯಕತ್ವಕ್ಕೆ ಕರ್ನಾಟಕ ಜನ ಜೈ ಅಂದಿದ್ದಾರೆ. ಮೋರ್ ದೆನ್ 50% ಓಟನ್ನು ಅವ್ರಿಗೆ ಹಾಕಿದ್ದಾರೆ. ಹೀಗಾಗಿ ಇದು ಈ ಚುನಾವಣೆಯಲ್ಲೂ ಸಹಿತ ಅದೇ ರಿಪೀಟ್ ಆಗ್ತದೆ. ವಿಜೇಂದ್ರ ನಾಯಕತ್ವ, ಯಡಿಯೂರಪ್ಪನವ್ರ ಮಾರ್ಗದರ್ಶನ ಮತ್ತು ನಾವೆಲ್ಲರೂ ಕೂಡಿಕೊಂಡು ಉಳಿದ ಎಲ್ಲ ಫ್ಯಾಕ್ಟರ್ಸ್ ಸೇರಿಸ್ಕೊಂಡು ಮತ್ತು ಅದರ ಮೇಲೆ ಮೋದಿಯವರ ಒಂದು ಫ್ಯಾಕ್ಟರ್ ಎಲ್ಲವೂ ಕ್ರೋಢೀಕರಣವಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಜೈಬೇರಿ ಬಾರಿಸ್ತದೆ. ಗರ್ವಾಪ್ಸಿ ನಿಮ್ಮ ಮೂಲಕ ಮುನ್ನುಡಿನ ಇನ್ನೂ ಇದೆಯಾ? ನನಗೆ ಯಾರೂ ಅಪ್ರೋಚ್ ಆಗಿಲ್ಲ, ನಾನು ಯಾರಿಗೂ ಅಪ್ರೋಚ್ ಆಗಿಲ್ಲ. ಇನ್ನು ಆ ಬಗ್ಗೆ ಚರ್ಚೆ ಆಗಿಲ್ಲ. ಓಕೆ. ವಿಜಯೇಂದ್ರ ಅವರ ನಾಯಕತ್ವದೊಂದಿಗೆ ಒಂದು ಹೊಸ ಸಂಚಲನ ಶುರುವಾಗಿದೆ. ನೀವು ಹೇಳಿದಾಗೆ ಯಡಿಯೂರಪ್ಪ ಅವರ ಮಾರ್ಗದರ್ಶನ ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಶಕ್ತಿ ಇಡೀ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಒಂದಷ್ಟು ಮಿಂಚಿನ ಸಂಚಲನ, ಜೊತೆಯಲ್ಲಿ ಒಂದಷ್ಟು ಗೊಂದಲಗಳು. ನೇರವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ಟೀಕಿಸುವಂಥವರು ಕೂಡ ನಿಮ್ಮ ಪಕ್ಷದಲ್ಲೇ ಇದ್ದಾರೆ. ನೋಡ್ರಿ, ಇದು ನ್ಯಾಚುರಲ್ ರಾಜಕಾರಣ. ಇದು ಹೌದು, ಎಲ್ಲರೂ 5 ಬೆರಳು ಒಂದೇ ಇರ್ತಾವನು, ಹೆಚ್ಚು ಕಡಿಮೆ ಇರ್ತಾವೆ. ಹಾಗಿದ್ರೆ ರಾಜಕಾರಣ ಎಲ್ಲ ಪಾರ್ಟಿಲಿ ಈಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆನೋ?
ಸರ್ ಎಲ್ಲ ಅಲ್ಲಿ 3 DCM ಆಗಬೇಕು ಮತ್ತೊಂದು ಆಗಬೇಕು ಅಂತ ಅಲ್ಲಿ ನಡೆದೈತಲ್ಲ. ಅಲ್ಲ ಎಲ್ಲರೂ ನಿಮ್ಮಷ್ಟೇ ಕೂಲ್ ಆಗಿ ತಗೊಳ್ತಾ ಹೋದ್ರೆ ನಿಜಕ್ಕೂ ರಾಮರಾಜ್ಯ ಆಗ್ಬಿಡುತ್ತೆ. ಅಲ್ಲ ಆದ್ರೆ ಅಂತವ್ರು ಯಾರು ಇಲ್ಲ ಅಲ್ಲ. ನೋಡಿ, ಅದು ನನಗೆ ಬಿಟ್ಟಂತ ನನ್ನ ಮನಸ್ಥಿತಿ, ಅದು ಓಕೆ, ನನ್ನ ಸ್ಥಿತಪದ್ಧತಿ, ಅದು ಎಲ್ಲರಿಗೂ ಬರ್ತದೆ. ನಾ ಯಾಕೆ ನಿರೀಕ್ಷೆ ಮಾಡಲಿ? ನನಗೆ ಬಿಟ್ಟಂತ ವಿಚಾರ. ಕೊನೆ ಪ್ರಶ್ನೆ ಸರ್, ನೇರವಾಗಿ ಅಮಿತ್ ಶಾ ಅವ್ರು ಹೇಳಿದ ಯಾವ ಒಂದು ಮಾತು ಬದಲಾವಣೆಯನ್ನು ಬಯಸ್ತು ಅಥವಾ ತವರಿಗೆ ವಾಪಸ್ ಆಗೋಂಗೆ ಮಾಡಿ? ನೀವು ಸೀನಿಯರ್ ಲೀಡರ್ ಅದೀರಿ, ನಿಮಗೇನೋ ಗೌರವ ಸಿಗಬೇಕು, ಆ ಗೌರವವನ್ನು ಕಾಪಾಡುವಂಥ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಸೀನಿಯಾರಿಟಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ನೀವು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸಿ ಮತ್ತೆ ಮೋದಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡೋನು, ನಿಮಗೇನು ಗೌರವ ಸಿಗಬೇಕು ನಾವು ಕೊಡ್ತೀವಿ ಅನ್ನುವಂಥ ಮಾತೇನು ಹೇಳಿದ್ರಲ್ಲ, ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ನಿನ್ನೆ ಕರೆದು ಕುಂತು ಮಾತಾಡಿಸಿದಲ್ಲ, ಅದು ನನಗೆ ಇಂಪ್ರೆಷನ್ ಆಯಿತು. ಅದು ಯಾವ ರೂಪದ ಗೌರವ, ಯಾವ ಸ್ಥಾನದ ಅದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ನಾನು ಇಂಟರ್ಪ್ರಿಟೇಷನ್ ಮಾಡೋಕೆ ಹೋಗಿಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನು ಕೇಳಕ್ಕೆ ಹೋಗಿಲ್ಲ. ಅವರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು, ಅವ್ರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಿನ್ನೆ ಪಾರ್ಟಿ ಜಾಯ್ನ್ ಆಗಿದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಮೋದಿ ಸಾಹೇಬ್ರು ಏನಾದ್ರು ಮೆಸೇಜ್? ಇಲ್ಲ, ಅವ್ರು ಬೇರೆ ಬೇರೆ ಮುಖಾಂತರ ಫೀಲರ್ಸ್ ಕಳಿಸಿದ್ದಾರೆ. ಅವ್ರಿಗೆ ಜಗದೀಶ್ ಶೆಟ್ಟರ್ ಬರಲಿ ಅನ್ನುವಂಥ ಆಸಕ್ತಿ ಬಗ್ಗೆ ಫೀಲರ್ಸ್ ಕಳಿಸಿದ್ದಾರೆ. ಬಹುಶಃ ಬರುವಂಥ ದಿವಸಗಳಲ್ಲಿ ನಾನು ಆದಷ್ಟು ಬೇಗನೆ ಮೋದಿಜಿಯವ್ರನ್ನು ಭೇಟಿಯಾಗುವಂಥ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಅವರ ನಿರ್ಧಾರವನ್ನ ಗೌರವಿಸಬೇಕಷ್ಟೇನೆ. ಅದರಲ್ಲಿ ಟೀಕೆ ಮಾಡೋದು, ಅದನ್ನ ಪ್ರಶ್ನೆ ಮಾಡೋದು, ಕೇಳಿದೇ ಪ್ರಶ್ನೆಗಳು, ಅದರಿಂದ ಏನು ಉತ್ತರ ಸಿಗಲ್ಲ. ಅವ್ರ ನಿರ್ಧಾರ ಅವ್ರ ತವರಿಗೆ ವಾಪಸ್ ಬಂದಾಗಿದೆ, ಅದನ್ನು ಗೌರವಿಸುತ್ತಾ ರಾಜ್ಯಕ್ಕೆ ಒಳ್ಳೇದಾಗಬೇಕು, ಪಕ್ಷಾತೀತವಾಗಿ ಆ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದಗಳು.